ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಸನ್ನು ನನಸಾಗಿಸುವಲ್ಲಿ ಮಾಹಿತಿ ಖಜಾನೆ ನಿಮ್ಮೊಂದಿಗೆ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಗಾನಯಾನ ವಿವಿಧ ಚಲನಚಿತ್ರ ಗೀತೆಗಳ ವಿಶ್ಲೇಷಣಾತ್ಮಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುವ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ಇವತ್ತು ಒಂದು ಸಣ್ಣ ಹಾಡನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. ಅದು ಯಾವ ಚಿತ್ರ ಅಂತ ನೋಡೋದಾದ್ರೆ, ಉಳಿದವರು ಕಂಡಂತೆ ಚಿತ್ರದಲ್ಲಿ ಅದ್ಭುತವಾದಂತಹ ಸಾಲು, 4 ಸಾಲಿದ್ರೂ ಕೂಡ ಒಂದು ಮಮತೆ ಅಂತಕ್ಕಂಥದ್ದು, ತಾಯಿಯ ಪ್ರೀತಿ ಅಂತಕ್ಕಂಥದ್ದನ್ನ ಸಾರ್ತಕ್ಕಂತಹ ಒಂದು ಹಾಡು. ಶಂಕರ್ ಮಹಾದೇವನ್ ಮತ್ತು ವಾಣಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಹಾಡು. ಆ ಹಾಡಿನ ಸಣ್ಣ ವಿಶ್ಲೇಷಣೆಯನ್ನ ಮಾಡ್ತಕ್ಕಂಥ ಪ್ರಯತ್ನ. ಬನ್ನಿ ಕೇಳುಗರೆ, ನಾವು ನೋಡುವುದರಿಂದ ಮಾತ್ರ ಮಾಹಿತಿ ಸಿಗುವುದಿಲ್ಲ, ಕೇಳುವುದರಿಂದಲೂ ಮಾಹಿತಿ ಸಿಗುತ್ತದೆ. ಬನ್ನಿ, ಹಾಗಿದ್ದರೆ ಈ ಭಾವನೆಗಳ ಲೋಕವನ್ನು ನೋಡೋಣ. ನಮಗೆ ಪ್ರತಿಯೊಬ್ಬರಿಗೂ ಕೂಡ ತಾಯಿಯ ಮಹತ್ವ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಒಂದೊಂದು ಜೀವಿಗೂ ಕೂಡ ಒಂದೊಂದು ಆಸೆ. ತಾಯಿ ಸದಾ ಕಾಲ ನಮ್ಮ ಜೊತೆಯಾಗಿರ್ಬೇಕು, ನಮ್ಮ ತಾಯಿ ನಮ್ಮೊಂದಿಗೆ ನಗ್ತಾ ಇರಬೇಕು ಅಂತಕ್ಕಂಥದ್ದು ಕೆಲವರ ಆಸೆ. ಇನ್ನು ಕೆಲವರಿಗೆ ತಾಯಿ ಇಲ್ಲ ಅಂತಕ್ಕಂತಹ ಕೊರಗು. ತಾಯಿಯನ್ನ ಕಳೆದುಕೊಂಡಂತವರು, ಹಾಗೆ ಆ ಪ್ರೀತಿಯೇ ಸಿಗದ ಅದೆಷ್ಟು ಜೀವಗಳು ಇನ್ನೂ ಕೂಡ ಜೀವಂತವಾಗಿವೆ. ಆ ಎಲ್ಲ ಜೀವಂತ ಜೀವಿಗಳಿಗೆ ಈ ಒಂದು ಗಾನಯಾನವನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ತಾಯಿಯ ಮಹತ್ವ ಅಂತಕ್ಕಂಥದ್ದೇನಿದೆ, ಆ ಮಹತ್ವವನ್ನೇ ಅರಿಯದೆ ಎಲ್ಲೋ ಯಾರೋ ತಾಯಿ ಅಂತಕ್ಕಂತಹ ಭಾವನೆಯಲ್ಲಿ ಬದುಕ್ತಾ ಇದ್ದಾರೆ. ಇನ್ನು ಕೆಲವರಿಗೆ ತಾಯಿ ಪ್ರೀತಿ ಸಿಕ್ಕಿದ್ರೂ ಕೂಡ ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಇರತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಆ ಎಲ್ಲ ಜೀವಗಳಿಗೂ ಈ ಸಂಚಿಕೆ ಸಮರ್ಪಣೆ. ಬನ್ನಿ, ಹಾಗಿದ್ರೆ ಆ ತಾಯಿಯ ಮಮತೆಯ ಸಾಲುಗಳು ಏನು ಅನ್ನೋದನ್ನು ನೋಡೋದ್ರ ಜೊತೆಗೆ ಒಂದಿಷ್ಟು ವಿಶ್ಲೇಷಣೆಯನ್ನು ಮಾಡೋಣ. ಕಣ್ಣ ಮುಚ್ಚೆ ಮಡಿಲ ಆಚೆ ದಾಟಿ ಹೋದೆ ಬೆಳಕನ್ನು. ಪ್ರತಿ ಮಗುವಿಗೂ ಕೂಡ ತನ್ನ ತಾಯಿಯ ಮಡಿಲಲ್ಲಿ ಮಲಗಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ. ಕೆಲವರು ತಾಯಂದಿರು ಹುಟ್ಟಿದ ತಕ್ಷಣ ಮಗುವಿಗೆ ಏನೋ ಸಮಸ್ಯೆ ಇದೆ, ಅಥವಾ ಮಗುವಿಗೆ ಕಿವಿ ಕೇಳಿಸೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ ಅನ್ನುವಂತಹ ಉದ್ದೇಶದಿಂದ ಇರ್ಬೋದು, ಇನ್ಯಾವುದೋ ಒಂದು ಉದ್ದೇಶದಿಂದ, ಅಥವಾ ಇನ್ನು ಇವರು ನನ್ನ ಮಗು ಅಲ್ಲ ಅಂತಕ್ಕಂತಹ ಭಾವನೆಯಿಂದ ಎಲ್ಲೋ ರೋಡ್ ಬದಿಯಲ್ಲಿ, ರಸ್ತೆ ಬದಿಯಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದು, ಅಥವಾ ತೊಟ್ಟಿಗಳಿಗೆ ಬಿಸಾಕಿ ಹೋಗ್ತಕ್ಕಂತಹ ಸಂಸ್ಕೃತಿ ಕೂಡ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಎಷ್ಟೋ ಜನರು ಮಗು ಬೇಕು ಅಂತ ಹುಟ್ಟಿರೋದಿಲ್ಲ. ಆ ಮಗು ಜನಿಸಿದ ತಕ್ಷಣ ತಾಯಿಯ ಮಡಿಯಲ್ಲಿ ಮಲಗಿ ನಿದ್ರೆ ಮಾಡಬೇಕು ಅನ್ನುವಂತಹ ಆಸೆ ಪ್ರತಿ ಮಗು ಇರುತ್ತೆ. ಇನ್ನು ಮನೆಯಲ್ಲಿ ಸಾಕಷ್ಟು ತೊಂದರೆಗಳಿದ್ರೂ ಕೂಡ ತಾಯಿ ಯಾವತ್ತೂ ಕೂಡ ಮಗುವಿಗೆ ತೋರಿಸ್ಕೊಳ್ಳೋದಿಲ್ಲ. ಆ ಮಗು ಮಡಿಲಲ್ಲಿ ಮಲಗಿ ನಿದ್ರೆ ಮಾಡಿದಾಗ ಆ ಮಗುವಿಗೆ ಬೆಳಕು ತೋರಿಸ್ತಕ್ಕಂಥವಳು ತಾಯಿ. ಯಾಕಂದ್ರೆ ತಾಯಿ ಅಂತಕ್ಕಂತಹ ಸ್ಥಾನವನ್ನ ಯಾರಿಂದಲೂ ಕೂಡ ತುಂಬೋದಕ್ಕೆ ಸಾಧ್ಯ ಇಲ್ಲ. ಅದಿರೋದು ಬರೀ ಒಂದು ಹೆಣ್ಣಿನಲ್ಲಿ ಮಾತ್ರ. ಆ ಹೆಣ್ಣು ಯಾವಾಗಲೂ ಕೂಡ ತನ್ನ ಮನಸ್ಸಿನಲ್ಲಿ, ತನ್ನ ಕನಸಿನಲ್ಲಿ ಕಾಣ್ತಕ್ಕಂತ ಒಂದೇ ಒಂದು ಆಸೆ ಅಂದ್ರೆ ನಾನು ತಾಯಿ ಆಗ್ಬೇಕು ಅಂತಕ್ಕಂಥದ್ದು. ಆ ತಾಯಿ ಆದಾಗ ಆ ಹೆಣ್ಣಿಗೆ ಆಗ್ತಕ್ಕಂಥ ಖುಷಿ ಅದನ್ನ
ಯಾರಿಂದನೂ ಕೂಡ ತಂದ್ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಎಷ್ಟೋ ಜನ ಹೇಳ್ಬೋದು ತಾಯಿ ಅಂದ್ರೆ ಬಿಡು ನೋಡ್ಕೊಳ್ತಾಳೆ ಸಾಕ್ತಾಳೆ ಮಕ್ಕಳನ್ನ ಅಂತ, ಆದ್ರೆ ಅದರ ನೋವು, ಆ ಜೀವದ ನೋವು ಆಕೆಗೆ ಮಾತ್ರ ಗೊತ್ತಿರುತ್ತೆ. ಒಂದು ಬಾರಿ ಆ ಪ್ರಸವದ ನೋವನ್ನ ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಪ್ರತಿ ತಾಯಿಯನ್ನ ಪ್ರತಿಯೊಬ್ರು ಕೂಡ ಗೌರವಿಸಬೇಕು. ಕೇವಲ ಅಸಡ್ಡೆಯ ಮೂಲಕ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸೋದಲ್ಲ, ನಮ್ಮನ್ನ ಕಷ್ಟಪಟ್ಟು ಬಾಲ್ಯದಿಂದಲೂ ಕೂಡ ಸಾಕಿಕೊಂಡು ಬರ್ತಾ ಇರ್ತಕ್ಕಂಥವಳು ತಾಯಿ. ಆ ತಾಯಿಯ ಪ್ರೀತಿಯನ್ನ ನಮ್ಮಿಂದ ಕೊಡೋದಕ್ಕೆ ಸಾಧ್ಯ ಆಗಲ್ಲ, ಅದು ಒಂದು ಹೆಣ್ಣಿಗೆ ಮಾತ್ರ. ಪ್ರತಿ ಹೆಣ್ಣು ತನ್ನ ಮಗುವಿಗೆ ಏನಾದ್ರೂ ನೋವಾಯ್ತು ಅಂದ್ರೆ ಮರುತ್ತಾಳೆ. ಆಕೆಗೆ ಅಥವಾ ಆತನಿಗೆ ಸಣ್ಣ ನೋವಾದ್ರೂ ಕೂಡ ತಾಯಿಯ ಕರಡು ಬೇಸರ ಮಾಡ್ಕೊಳ್ಳುತ್ತೆ. ಹಾಗಾಗಿ ಆ ತಾಯಿಯ ಮನಸ್ಸನ್ನ ನೋಯಿಸ್ತಕ್ಕಂಥದ್ದು, ಆ ಮಡಿಲ ಸುಖ ಯಾವತ್ತೂ ಕೂಡ ಸಿಗಲ್ಲ. ಒಮ್ಮೆ ತಾಯಿಯನ್ನ ಕಳ್ಕೊಂಡ್ರೆ ಆ ಮಡಿಲ ಸುಖ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇರುವಾಗ ಅನುಭವಿಸ್ಬೇಕು. ಒಂದಲ್ಲ ಒಂದು ದಿನ ನಮ್ಮೆಲ್ಲರನ್ನ ನಮ್ಮಪ್ಪ ನಮ್ಮಮ್ಮ ಬಿಟ್ಟು ಹೋಗ್ತಾರೆ. ಅವ್ರ ಹಿಂದೆ ನಾವು ಹೋಗ್ತೀವಿ. ಹೋಗೋ ಮೊದಲು ನಾವೇನ್ ಮಾಡಿದೀವಿ ಅನ್ನೋದು ಬಹಳ ಮುಖ್ಯ. ಯಾವತ್ತು ತಂದೆ ತಾಯಿಗಳ ಕಣ್ಣಲ್ಲಿ ನೀರ್ ತರಿಸುವಂತ ಕೆಲಸವನ್ನ ಯಾರು ಮಾಡಬೇಡಿ. ಮುಂದುವರೆದು ಹೇಳ್ತಾರೆ, ಹಾರಿ ಹೋದ ಅದೆಂತ ಭಾನು, ಕಾಣದೇನು ಎಂತ ಹೆಣ್ಣು. ಬಾಲಿನಲ್ಲಿ ಚುಕ್ಕಿಯಂತೆ ಹಾರಾಡ್ತಾ ಇರುತ್ತೆ ಮಗುವಿಗೆ ಬಾಲ್ಯದಲ್ಲಿ ಏನು ಕೂಡ ಗೊತ್ತಿರಲ್ಲ, ಏನನ್ನು ಕೂಡ ಕಲಿಯೋದಕ್ಕೂ ಕೂಡ ಸಾಧ್ಯವಾಗುವಂತ ವಯಸ್ಸು ಬಾಲ್ಯ. ಬರ್ತಾ ಬರ್ತಾ ಮಗು ದೊಡ್ಡವಳಾದಾಗ ಹಾಡ್ತಾ ಇರುತ್ತೆ. ಇದನ್ನ ಕಂಡು ಪ್ರತಿ ತಂದೆ ತಾಯಿ ಹರ್ಷ ಪಡ್ತಾ ಇರ್ತಾರೆ. ಮಗು ಬೆಳೀತಾ ಇದೆ, ನಮಗೂ ಕೂಡ ಒಂದು ಖುಷಿ. ಪ್ರತಿ ಹೆಣ್ಣು ಮಗು ಹೆತ್ತ ತಕ್ಷಣ ಮೊದಲು ನೋಡೋದೆ ಮಗುವನ್ನ. ಯಾಕಂದ್ರೆ ಅಮ್ಮ ಮಗುವನ್ನ ಹೆತ್ತು ಕಣ್ಮುಟ್ಟಿದ ತಕ್ಷಣ ಮೊದಲು ನೋಡೋದು ಮಗುವನ್ನ. ಹಾಗಾಗಿ ಆ ಪ್ರೀತಿಯನ್ನ ಯಾರಿಂದಲೂ ಕೂಡ ತಂದುಕೊಡೋದಕ್ಕೆ ಸಾಧ್ಯ ಇಲ್ಲ. ಆ ಬಾನು ಎಲ್ಲಿ ಹಾರಾಡ್ತಾ ಇದ್ರು ಕೂಡ ಮಗುವಿನ ಜೀವ ಅಂತಕ್ಕಂಥದ್ದೇನಿದೆ ಅದು ತಾಯಿ ಕೊಟ್ಟ ಭಿಕ್ಷೆ. ಅದನ್ನ ಯಾವತ್ತೂ ಕೂಡ ಯಾರಿಂದಲೂ ತೀರ್ಸೋದಕ್ಕಾಗಲ್ಲ. ನಮ್ಮನ್ನ ಬಿಟ್ಟು ಹೋಗುವಂತಹ ತಂದೆ ತಾಯಿಗಳಿಗೆ ನಾವೇನ್ ಮಾಡ್ಬೇಕು? ಇರೋಷ್ಟು ದಿನ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅದನ್ನ ಪ್ರತಿಯೊಬ್ಬರು ಮರೆತು ಬಿಡ್ತಾ ಇದ್ದಾರೆ. ಇವತ್ತು ಅವರದೇ ಆದಂತಹ ಲೋಕದಲ್ಲಿ ಅವರು ಬದುಕ್ತಾ ಇದ್ದಾರೆ. ಯಾಕೆ ಅದು ಅರ್ಥ ಆಗ್ತಾ ಇಲ್ಲ? ಯಾಕೆ ಅವರು ತಮ್ಮನ್ನ ತಾವು ಅರ್ಥ ಮಾಡ್ಕೊಳ್ತಾ ಇಲ್ಲ? ತಮಗೋಸ್ಕರ ಒಂದು ಜೀವ ಕಾಯ್ತಾ ಇದೆ ಅಂತಕ್ಕಂಥದ್ದನ್ನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಇವತ್ತು ಯಾಕೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ? ಇದೆಲ್ಲವೂ ಕೂಡ ಪ್ರಶ್ನಾರ್ಥಕ. ಅಮ್ಮ ಒಮ್ಮೆ ಮಾತ್ರ ಸಿಗೋಳು, ಮತ್ತೆ ಅಮ್ಮನ ಸ್ಥಾನವನ್ನ ತುಂಬೋಳು ಅದು ನಿಮ್ಮ ಪತ್ನಿ ಆಗಿರ್ತಾರೆ. ಆಕೆಯನ್ನು ಕೂಡ ಮುಂದೆ ತಾಯಿ ಆಗು. ಹಾಗಾಗಿ ಅಮ್ಮ ಹೆಂಡತಿ ಇಬ್ಬರೂ ಕೂಡ ಒಂದು ನಾಣ್ಯದ ಮುಖಗಳಿದ್ದಂತೆ ಪ್ರೀತಿ ಸ್ನೇಹ ಯಾವಾಗ್ಲೂ ಕೂಡ ಇರಲಿ. ಒಳಗಿದೆ ಕೈ ಬೆರಳು, ಕೈ ತುತ್ತನು ನೀ ಮರೆಯಲು. ಒಣಗಿದೆ ಕೈ ಬೆರಳು, ಕೈ ತುತ್ತನು ನೀ ಮರೆಯಲು. ಯಾವತ್ತೂ ಕೂಡ ತಂದೆ ತಾಯಿಗಳು ಕೊಟ್ಟ ಕೈ ತುತ್ತು ಅದು ಪ್ರತಿ ಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಒಂದು ಜೀವಂತ ಸಾಕ್ಷಿ. ಯಾಕಂದ್ರೆ ಯಾವತ್ತೂ ಕೂಡ ತಂದೆ ತಾಯಿಗಳ ಪ್ರೀತಿಯನ್ನ ನಾವು ಪಡ್ಕೋಬಹುದು, ಆದ್ರೆ ಅವ್ರು ಕೊಟ್ಟ ಕೈ ತುತ್ತು ಯಾವತ್ತೂ ಕೂಡ ಮರೆಯೋದಕ್ಕಾಗಲ್ಲ. ಅವ್ರಿಗೆ ಇಲ್ಲದೆ ಇದ್ರೂ ಕೂಡ ಮಕ್ಕಳು ಚೆನ್ನಾಗಿರ್ಬೇಕು ಅಂತಕ್ಕಂತ ಆಸೆ ಪ್ರತಿ ತಂದೆ ತಾಯಿಗಳದ್ದು. ತಾಯಿ ತನಗಿಲ್ದೇ ಇದ್ರೂ ಕೂಡ ತನ್ನ ಮಕ್ಕಳು ತನ್ನ ಗಂಡ ಚೆನ್ನಾಗಿರ್ಲಿ ಅಂತಕ್ಕಂತ ಆಸೆ ಇಟ್ಕೊಂಡು ತನಗಿಲ್ದೇ ಇದ್ರೂ ಕೂಡ ಮಕ್ಕಳಿಗೆ ಚೆನ್ನಾಗಿ ಬಡಿಸ್ಬೇಕು, ಅವ್ರು ಚೆನ್ನಾಗಿ ತಿನ್ಬೇಕು ಅಂತಕ್ಕಂತ ಆಸೆ ಪಡ್ತಕ್ಕಂತಹ ಒಂದೇ ಒಂದು ಜೀವ ಅದು ತಾಯಿ. ಆ ತಾಯಿಯ ಕೈ ತುತ್ತು ಪ್ರತಿನಿತ್ಯ ಪ್ರತಿ ಕ್ಷಣ ಎಲ್ರಿಗೂ ಸಿಗ್ಬೇಕು. ಇವತ್ತು ಎಷ್ಟೋ ಜನ ಅನಾಥಾಶ್ರಮಗಳಲ್ಲಿದ್ದಾರೆ. ಅವರಿಗೆ ಒಂದೊತ್ತಿಗೂ ಕೂಡ ಊಟ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಇವತ್ತು ನಮ್ಮನ್ನೆಲ್ಲರೂ ಕೂಡ ಊಟ ಆಯ್ತಾ ಅಂತ ಕೇಳ್ತಾರೆ. ಎಷ್ಟೋ ಜನರಿಗೆ ಊಟ ಆಯ್ತಾ, ಆರೋಗ್ಯವಾಗಿದ್ದೀರಾ ಅಂತ ಕೇಳೋರು ಕೂಡ ಇಲ್ಲ. ಆ ಪರಿಸ್ಥಿತಿಯನ್ನ ಯಾವತ್ತೂ ಕೂಡ ಮುಗಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗಲ್ಲ. ಹಾಗಾಗಿ ಪ್ರತಿಯೊಬ್ಬರು ತಮಗೆ ಸಾಧ್ಯವಾದ್ರೆ ಒಂದು ದಿನ ಆ ತಾಯಿಗಾಗಿ ಮೀಸಲಿಡಿ. ಆ ತಾಯಿಯ ನೋವೇನು, ತಾಯಿಯ ಕಷ್ಟ ಏನು ಅಂತ ಒಮ್ಮೆ ಆದ್ರೂ ಕೇಳಿ. ನಾ ಜೀಕಿ ಹೋದೆ ಬೆಳೆದ ಮರವೊಂದು ತನ್ನ ಬೇರನ್ನ ತಾನೇ ಕಾಣ ಬಯಸಿದೆ ಅಲ್ವಾ? ಬೆಳೆದ ಮರ ಯಾವತ್ತೂ ಕೂಡ ತನ್ನ ಬೇರನ್ನ ತಾನೇ ನೋಡಲ್ಲ. ಹಾಗೆ ಬೆಳೆದ ಮಗು ಯಾವತ್ತೂ ಕೂಡ ತನ್ನ ತಾಯಿ ಚೆನ್ನಾಗಿದ್ದಾಳ, ತನ್ನಪ್ಪ ಚೆನ್ನಾಗಿದ್ದಾಳ ಅಂತ ನೋಡಲ್ಲ. ಯಾಕಂದ್ರೆ ಅವ್ರದೇ ಆದ ಲೋಕದಲ್ಲಿ ಇರ್ತಾರೆ. ತಾಯಿ ತಂದೆ ಇಬ್ರು ಕೂಡ ಸೇರಿ
ಶಿಕ್ಷಣವನ್ನ ಕೊಡಿಸ್ತಾರೆ, ಆ ಶಿಕ್ಷಣವನ್ನ ಪಡ್ಕೊಳ್ತಾರೆ, ಯಾವುದೋ ಒಂದು ಬೇರೆ ಊರಲ್ಲಿ ಅವ್ರು ನೆಲೆಸ್ಬಿಡ್ತಾರೆ, ವಿದೇಶಕ್ಕೆ ಹೋಗ್ತಾರೆ. ಒಂದು ಕ್ಷಣ ತಾಯಿ ಜೊತೆ ಮಾತಾಡೋದಕ್ಕೆ ಅವ್ರಿಗೆ ಸಮಯ ಇರಲ್ಲ. ತಾಯಿ ಬಿಟ್ಟು ಹೋದಾಗ ಬೇಕಾದಷ್ಟು ಅಡಿಗೆಯನ್ನು ಮಾಡ್ತಾರೆ, ಊಟ ಮಾಡ್ತಾರೆ, ಹಾಗೆ ತಾಯಿಗೋಸ್ಕರ ಇರ್ತಾರೆ. ಆದ್ರೆ ಬದುಕಿದ್ದಾಗ ಒಂದು ತುತ್ತಾದ್ರೂ ಅನ್ನ ಕೊಟ್ರೆ ನಿಜಕ್ಕೂ ಕೂಡ ಅವತ್ತು ಆ ತಾಯಿ ಹೃದಯ ಯಾವಾಗ್ಲೂ ಕೂಡ ತನ್ನದೇ ಆದಂತಹ ಲೋಕದಲ್ಲಿ ವಿಹರಿಸ್ತಾ ಇರುತ್ತೆ. ತಾಯಿ ಇಲ್ವಾದ್ರೂ ಕೂಡ ಆಕೆ ಮಕ್ಕಳ ಬಗ್ಗೆ ಒಳ್ಳೆದನ್ನ ಬಯಸ್ತಾಳೆ. ನನ್ನ ಮಗ ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತಕ್ಕಂತ ಆಸೆಯನ್ನು ವ್ಯಕ್ತಪಡಿಸ್ತಾಳೆ. ಹಾಗೆ ಮರಗಿಡಗಳು ಅಷ್ಟೇ, ಯಾವತ್ತೂ ಕೂಡ ತನ್ನ ಬೇರನ್ನ ತಾನು ನೋಡ್ಕೊಳ್ಳೋದಿಲ್ಲ. ಯಾವಾಗ್ಲೂ ಕೂಡ ವಾತಾವರಣ ಚೆನ್ನಾಗಿರ್ಬೇಕು ಅಂತಕ್ಕಂತ ಉದ್ದೇಶದಿಂದ ಗಿಡ ಮರಗಳು ಬೆಳವಣಿಗೆ ಅಂತ ಇರುತ್ತೆ. ಆದ್ರೆ ಮನುಷ್ಯರು ಅವುಗಳನ್ನ ಕಡಿದು ನಾಶ ಮಾಡ್ತೀವಿ. ಇವೆಲ್ಲದರ ಮಧ್ಯೆ ಬದುಕು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊರ ಪ್ರಪಂಚಕ್ಕೆ ನಾವು ಬರ್ಬೇಕು. ಹೊರ ಪ್ರಪಂಚಕ್ಕೆ ಬಂದಾಗ ನಿಜವಾದ ಸತ್ಯ ನಮ್ಗೆ ಅರ್ಥ ಆಗತ್ತೆ. ಮುಗಿಲ ಕಾಣುವ ಹಕ್ಕಿ ಮರಿಯೊಂದು ತಾಯಿಯ ಗೂಡನ್ನು ಹರಸಿದೆ. ಹಾಗೆ ಅಲ್ವಾ ನಮ್ ಜೀವನನೂ ಅಷ್ಟೇ, ಕ್ಷಣಕಾಲ ಇರುತ್ತೆ. ನಮ್ಮಪ್ಪ ನಮ್ಮಮ್ಮ ನಮ್ಮನ್ನ ಬಿಟ್ಟು ಹೋದಾಗ ನಮ್ಮನ್ನ ತಾಯಿ ಅಂತ ಪ್ರೀತಿಸೋರು ಯಾರು ಅಂತ ನಾವು ಹರಸ್ತೀವಿ, ಹುಡುಕ್ತೀವಿ. ಇವತ್ತಿಗೂ ಕೂಡ ಸಾಕಷ್ಟು ಜನ ಹುಡುಕ್ತಾ ಇದ್ದಾರೆ, ಎಲ್ಲಿ ನನ್ನಮ್ಮ, ಎಲ್ಲಿ ನಮ್ಮಪ್ಪ ಅಂತ. ಆದ್ರೆ ಯಾರಿಗೂ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಅಪ್ಪ ಅಮ್ಮ ಹಗಲು ಹೋಗಿ ಕೆಲಸ ಮಾಡಿ ಸಂಜೆ ಬಂದ್ ಮಲಗಿ ಮತ್ತೆ ಬೆಳಿಗ್ಗೆ ಎದ್ದು ಹೋಗ್ತಾರೆ. ಆದ್ರೆ ಅವ್ರಿಗೂ ಕೂಡ ಖುಷಿ ಪಡ್ಬೇಕು, ಮಕ್ಕಳ ಜೊತೆ ಆನಂದಿಸ್ಬೇಕು ಅನ್ನೋ ಆಸೆ ಇರಲ್ವಾ? ಮಕ್ಕಳ ಸಾಧನೆ ನೋಡಿ ಅವ್ರು ಖುಷಿ ಪಡ್ತಾರೆ ಹೊರತು ಯಾವತ್ತೂ ಕೂಡ ಅವರು ಇಲ್ಲ ನೀನೇನೇ ಕೇಳಿದ್ರು ಕೊಡಕ್ಕಾಗಲ್ಲ ಅಂತ ಮಕ್ಳಿಗೆ ಹೇಳಿಲ್ಲ. ಆದ್ರೆ ಮಕ್ಕಳು ಇವತ್ತು ತಂದೆ ತಾಯಿ ಏನ್ ಕೇಳಿದ್ರು ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಕೇವಲ ಹಣ ಮಾತ್ರ ಇವ್ರನ್ನ ಆಳ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಹಣ ಯಾವತ್ತೂ ನಿಮ್ಮ ಜೀವನನ ರೂಪಿಸಲ್ಲ. ನಿಮ್ ತಂದೆ ತಾಯಿ ಮಾತ್ರ ನಿಮ್ ಜೀವನನ ರೂಪಿಸ್ತಾರೆ. ಪುಟ್ಟ ಹೆಜ್ಜೆ ಸುಳಿವು ನೀ ಕಂಡರೆ ಉಳಿವು. ಆ ಪುಟ್ಟ ಹೆಜ್ಜೆ ಇಡ್ತಾ ಹಕ್ಕಿ ಆರ್ತಾ ಇದೆ, ತನ್ನ ತಾಯಿಯ ಗೂಡು ಎಲ್ಲಿಂತ ಕಾಣಿಸ್ತಾ ಇಲ್ಲ. ಹಾಗೆ ಮಗು ಪುಟ್ಟ ಹೆಜ್ಜೆಯನ್ನು ಇಡ್ತಾ ಸಾಕ್ತಾ ಇದ್ರೆ ತಾಯಿಯ ಆನಂದವೇ ಬೇರೆ. ನನ್ ಮಗ ನನ್ ಮಗಳು ಎದ್ದು ನಿಂತ್ಕೊಳ್ಳೋದಕ್ಕೆ ಕಲಿತಾ ಇದ್ದಾಳೆ, ಓಡಾಡ್ತಾಳೆ, ಅಪ್ಪ ಅಮ್ಮ ಅಂತ ಕರೀತಾಳೆ ಅಂತ ಖುಷಿ ಪಡುವ ಜೀವ ಎಂದಿಗೂ ಪ್ರತಿಯೊಬ್ಬರಿಗೂ ಸ್ವಂತ. ಅದನ್ನ ಯಾರಿಂದನೂ ಕೂಡ ಕಸಿಯೋದಕ್ಕೆ ಸಾಧ್ಯ ಇಲ್ಲ. ಅಪ್ಪ ಅಮ್ಮ ಇಬ್ಬರು ಕೂಡ ನಮ್ಮ ಬದುಕಿನ ಬಂಡಿ, ನಮ್ಮ ಬದುಕಿಗೆ ಚಕ್ರ ಆಗಿ ಅವರು ನಿಂತಿದ್ದಾರೆ. ಆದ್ರೆ ಆ ಚಕ್ರವನ್ನ ಕಳಚಿ ನಾವು ಅನಾಥಾಶ್ರಮಗಳಿಗೆ ಬಿಡ್ತಾ ಇದ್ದೀವಿ. ಚಕ್ರನೇ ಇಲ್ಲ ಅಂದ್ರೆ ಗಾಡಿ ಹೇಗ್ ತಾನೇ ಮುಂದಕ್ಕೆ ಹೋಗಕ್ ಸಾಧ್ಯ? ನೆನಪಿಡಿ, ಚಕ್ರ ಇಲ್ದಿರೋ ಗಾಡಿ ಒಂದಲ್ಲ ಒಂದು ದಿನ ಕೆಳಗ್ ಬೀಳ್ಲೇಬೇಕು. ನಿಮಗೂ ಕೂಡ ನಿಮ್ಮ ಮಕ್ಕಳು ಹಾಗೆ ಮಾಡ್ತಾರೆ, ನಿಮ್ಮನ್ನು ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ಈ ಕ್ಷಣ ದೂರ ಇಲ್ಲ. ಇವತ್ತಿನಿಂದಾದ್ರೂ ಈ ಸಂಚಿಕೆಯನ್ನ ಕೇಳಿದಾಗ್ಲಿಂದಾದ್ರೂ ಬದಲಾಗಿ ಸಮಾಜ ಬದಲಾಗ್ಬೇಕು. ಹೆಣ್ಣನ್ನ ಕೀಳುಮಟ್ಟಕ್ಕೆ ಕಾಣ್ತಕ್ಕಂಥದ್ದು, ಹೆಣ್ಣನ್ನ ಅತ್ಯಾಚಾರ ಮಾಡ್ತಕ್ಕಂಥದ್ದು ಬದಲಾಗ್ಬೇಕು. ಹೆಣ್ಣು ತಾಯಿ ಆಗ್ಬೇಕು, ಹೆಂಡತಿ ಆಗ್ಬೇಕು, ಗೆಳತಿ ಆಗ್ಬೇಕು, ತಂಗಿ ಆಗ್ಬೇಕು, ಅಕ್ಕನಾಗ್ಬೇಕು, ಮಗಳಾಗ್ಬೇಕು, ಸ್ನೇಹಿತಿ ಆಗ್ಬೇಕು. ಇದು ಆಗದೆ ಹೊರತು ಸಮಾಜ ಯಾವತ್ತೂ ಬದಲಾಗಲ್ಲ. ಮತ್ತೆ ಗರ್ಭಕ್ಕೆ ಹೋಗೋ ಬೇಡಿಕೆ, ಪ್ರಸವ ಬೇನೆ ಇರದ ಜನ್ಮ ಎನಗೆ, ಮತ್ತೆ ಆ ಗರ್ಭಕ್ಕೆ ಹೋಗುವ ಆಸೆ, ಮತ್ತೆ ಆ ತಾಯಿಯ ಗರ್ಭದಲ್ಲಿ ಮಲಗುವ ಆಸೆ. ತಾಯಿಗೆ ಪ್ರಸವ ಬೇನೆ ಇಲ್ಲದೆ ಗರ್ಭದಿಂದ ಹೊರಬರುವ ಆಸೆ, ಇದು ಸಿಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕವಿ ಮನಸ್ಸು ಯಾವಾಗ್ಲೂ ಕೂಡ ಪ್ರಜ್ವಲಿಸ್ತಾ ಇರುತ್ತೆ. ಆ ಗರ್ಭದಲ್ಲಿ ಮಲಗಿ ತಾಯಿಯ ಮಾತುಗಳನ್ನ ಕೇಳೋದು, ಆ ತಾಯಿಯ ಜೊತೆ ಗರ್ಭದೊಳಗಿಂದಾನೇ ಮಾತನಾಡೋದು, ಅದು ಯಾರಿಗೂ ಸಿಗಲ್ಲ. ತಾಯಿಯ ನೋವು, ತಾಯಿಯ ಗರ್ಭದ ಆ ನೋವು ಅವಳಿಗೆ ಮಾತ್ರ ಗೊತ್ತು, ನಮಗೆ ಯಾರಿಗೂ ಗೊತ್ತಿಲ್ಲ. ನಮ್ಗೆ ತಾಯಿಯ ಬೆಲೆನೇ ಗೊತ್ತಿಲ್ಲ. ಆ ಬೆಲೆಯನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಜೀವನ ಸುಂದರವಾಗಿರುತ್ತೆ. ಹುಡುಕಿದೆ ಹೆತ್ತ ಕಣ್ಗಳು, ನುಡಿಯಲು ಸತ್ತ ಸ್ವರಗಳು. ಹುಡುಕಿದೆ ಹೆತ್ತ ಕಣ್ಣುಗಳು, ಸ್ವರ ಸೇರಲು ಮನ ಮುಗಿಲು. ಹುಡುಕ್ತಾ ಇದೆ ಆ ಎತ್ತ ಕಣ್ಣುಗಳು, ನಮ್ಮೆಲ್ಲರನ್ನು ಹುಡುಕ್ತಾ ಇದೆ. ಆ ಕಣ್ಣುಗಳಿಗೆ ನಾವು ಕಾಣಿಸಿದಾಗ ಆ ಸ್ವರ ಮುಗಿಲಲ್ಲಿ ಕೇಳಿಸುತ್ತೆ. ಪ್ರತಿ ಉಸಿರಲ್ಲೂ, ಪ್ರತಿ ನೋವಲ್ಲೂ, ಪ್ರತಿ ಸಂತೋಷದಲ್ಲೂ ಇರ್ತಕ್ಕಂಥವರು ಅಪ್ಪ ಅಮ್ಮ. ಈ ಎರಡು ಜೀವ ನಮಗೋಸ್ಕರ ಪ್ರತಿ ಕ್ಷಣ ಕಷ್ಟಪಡ್ತಾ ಇದೆ. ಆ ಕಷ್ಟಕ್ಕೆ ಪ್ರತಿಫಲ ಮಕ್ಕಳು ಮಾತ್ರ. ಆ ಮಕ್ಕಳ ಖುಷಿ, ಸಂತೋಷ, ನೋವು, ಸಂಕಟ ಇವೆಲ್ಲವನ್ನ ನೀಗಿಸೋರು ಅಪ್ಪ ಅಮ್ಮ. ಯಾವತ್ತು ಬಿಟ್ಟು ಹೋಗ್ಬೇಡಿ. ನಿಮ್ಮ ಜೀವ ಇರೋವರೆಗೂ ಅಪ್ಪ ಅಮ್ಮನ ಜೊತೆಗಿರಿ. ಸೇರಿದ ಈ ಹೊತ್ತಿಗೆ ಕೈ ಬೆರಳಿನ ಆ ತುತ್ತಿಗೆ. ನೋಡಿ, ಆ ಹೊತ್ತು ಕೈ ಬೆರಳಿನ ಆ ತುತ್ತು, ಪ್ರತಿ ಕ್ಷಣ ಅದು ನೆನಪು. ಚಿಕ್ಕ ವಯಸ್ಸಿನಲ್ಲಿ
ಅಮ್ಮ ಮಗುವನ್ನು ಎತ್ಕೊಂಡು ಇಡೀ ಅಂಗಳದಲ್ಲಿ ಓಡಾಡ್ತಾ ತಿನ್ನಿಸ್ತಕ್ಕಂಥದ್ದು, ತಾಯಿಯ ಎದೆಹಾಲನ್ನ ಕೊಡ್ತಕ್ಕಂಥದ್ದು ನಿಜಕ್ಕೂ ಅಲ್ಲಿ ಸಿಗುವ ಖುಷಿ ಇನ್ನೆಲ್ಲೂ ಸಿಗಲ್ಲ. ದೊಡ್ಡವರಾದ್ಮೇಲೆ ತಾಯಿಯ ಮಡಿಲಲ್ಲಿ ಯಾವತ್ತಾದ್ರೂ ಮಲಗಿದ್ದೀರಾ? ಇಲ್ಲ. ನಾವು ಯೋಚನೆ ಮಾಡೋದೇನು, ಹೇ ನಾನ್ ದೊಡ್ಡವನಾಗಿದ್ದೀನಿ, ಹೇ ನಾನ್ ದೊಡ್ಡವಳಾಗಿದ್ದೀನಿ ಅಂತ. ಆದ್ರೆ ನೆನ್ಪಿಟ್ಕೊಳ್ಳಿ, ನೀವೆಷ್ಟೇ ದೊಡ್ಡವರಾದ್ರೂ ತಾಯಿಗೆ ನೀವು ಮಗುನೆ. ಅವತ್ತು ಆ ಕೈ ತುತ್ತು ತಿಂದಿದ್ದು ನಿಮಗೂ ನೆನಪಾಗ್ತಿರ್ಬೋದಲ್ವಾ? ನಿಮ್ಮ ಕಣ್ಣಲ್ಲೂ ಒಂದು ಹನಿ ನೀರು ತಾಯಿಗಾಗಿ ಜಿಮಿಬಹುದಲ್ವಾ? ಕೇಳುಗರೆ, ನೆನ್ಪಿಟ್ಕೊಳ್ಳಿ, ಯಾವತ್ತು ನಿಮ್ಮ ನಡುವೆ ತಂದೆ ತಾಯಿ ಇರಲ್ವೋ ಆವತ್ತು ನಮಗೆ ನೆಮ್ಮದಿಯ ಬದುಕು ಇರಲ್ಲ. ಕೇಳೋ ಒಂದೊಂದು ಹಾಡು ಒಂದೊಂದು ಭಾವನೆನ ಹುಟ್ಟಿಸುತ್ತೆ. ಪ್ರತಿ ತಾಯಿಗೂ ಮಕ್ಕಳು ದೊಡ್ಡವರಾಗಿ ಏನಾದ್ರೂ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿ ಅನ್ನುವಂತ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಕೇಳುಗರೆ, ತಂದೆ ತಾಯಿಗಳನ್ನ ನೋಯಿಸಬೇಡಿ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಪ್ರತಿಯೊಬ್ಬರು ನಡೆಯೋಣ. ಇವತ್ತಿನ ಸಂಚಿಕೆ ನಿಮ್ಮಲ್ಲಿ ಕೆಲವರಿಗಾದ್ರೂ ಕಣ್ಣೀರು ತರಿಸಿರ್ಬೋದು. ಯಾಕಂದ್ರೆ ಆ ತಾಯಿಯ ಮಮತೆಯನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇಂಥ ಹಾಡುಗಳನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ನಮಗೂ ಕೂಡ ಒಂದು ಮನಸ್ಸಿದೆ ಅಂತ ಅರ್ಥ ಆಗುತ್ತೆ. ಎಷ್ಟು ಹಾಡುಗಳಿವೆ. ಈ ಚಿತ್ರದಲ್ಲಿ ಸುಮಾರು 3-4 ಹಾಡು ಇದೆ. ಆದ್ರೆ ಈ ಹಾಡು ನಿಜಕ್ಕೂ ಕೂಡ ಪ್ರತಿಯೊಬ್ಬರ ಮನಸ್ಸಿಗೂ ತಡ್ತಕ್ಕಂತ ಹಾಡು, ತಾಯಿಯ ಮಮತೆಯನ್ನ ಸಾರ್ತಕ್ಕಂತ ಹಾಡು. ಈ ಹಾಡನ್ನ ಕೇಳ್ತಾ ಈ ಸಂಚಿಕೆಯನ್ನ ಕೇಳಿ, ಈ ಸಂಚಿಕೆಯನ್ನ ಆಲಿಸಿದ ನಮ್ಮೆಲ್ಲ ಕೇಳುವ ಬಂಧುಗಳಿಗೂ ಧನ್ಯವಾದಗಳು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೆ ಆರೋಗ್ಯ ನಿಮ್ದಾಗ್ಲಿ. ಜೈ ಹಿಂದ್.